ನಮಸ್ಕಾರ. ಶಿವಮೊಗ್ಗ ಕಾರ್ಪೊರೇಷನ್ ಮೇಡಮ್ ಕಮಿಷನರು ಸಿಕ್ಕ್ಯಾರೆ. ನಾನು ಶಿವಮೊಗ್ಗ ವಿರೂಪಾಕ್ಷ ಇಲ್ಲಿದ್ದೀನಿ. ನಮಸ್ತೆ. ಆಶ್ರಯ ಮನೆಗಳಿಗೆ ಅರ್ಜಿ ಹಾಕೋದಕ್ಕೆ ಇನ್ನೂ ಅವಕಾಶ ಇದೆಯಾ ಮೇಡಮ್ ಅವರೇ? ಇನ್ನೂ ಅವಕಾಶ ಇದೆ. ಗೋಪಿಶೆಟ್ಟಿಕೊಪ್ಪದಲ್ಲಿ 1800 ಮನೆಗಳು ಇನ್ನೂ ಅರ್ಜಿ ಹಾಕೋದಕ್ಕೆ ಕಾಲಾವಕಾಶ ಇದೆ. ದಯಮಾಡಿ ಅರ್ಜಿಗಳನ್ನ ಹಾಕಿ. ಆನ್ಲೈನಲ್ಲಿ ಹಾಕಬೇಕು. ಆನ್ಲೈನಲ್ಲಿ ಹಾಕಬೇಕು. SC STಗಳಿಗೆ 5,000 ರೂಪಾಯಿ ಸ್ಟಾರ್ಟಿಂಗ್ ಫೀಸು, ಆಮೇಲೆ ಇತರರಿಗೆ 8,000 ರುಪೀಸ್. ಈಗ ಕೆಲವರು 5,000 ರೂಪಾಯಿ ಕಟ್ಟಿದ್ದಾರೆ, ಹಿಂದೆ ಇದ್ದಾಗ 8,000 ರೂಪಾಯಿನೂ ಕಟ್ಟಿದ್ದಾರೆ, 72,000 ರೂಪಾಯಿ ಕಟ್ಟಿಸ್ಕೊಂಡಿಲ್ಲ. SC STಗಳಿಗೆ 45,000 ರೂಪಾಯಿ ಕಟ್ಟಿಸ್ಕೊಂಡಿಲ್ಲ. ಅದ್ರ ಬಗ್ಗೆ ತಾವು ಒಂಚೂರು ಗಮನ ಹರಿಸ್ಬೇಕು ಅಂತ ನಾನು ಶಿವಮೊಗ್ಗ ವಿರೂಪಾಕ್ಷ ಜನತೆಯ ಪರವಾಗಿ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಅದೇ ಅಲ್ಲಿ ಶೇಷಾದ್ರಿಪುರ ಬ್ರಾಂಚಲ್ಲಿ ಕಟ್ಟಿಸ್ಕೊತಾ ಇದ್ರು, ಈಗ ಕಟ್ಟಿಸ್ಕೊತಾ ಇಲ್ಲ. ತಾವು ದಯಮಾಡಿ ಅಲ್ಲಿ ಡೈರೆಕ್ಷನ್ಸ್ ಕಟ್ಟಿಸತಕ್ಕಂಥ ಮನೆಗಳು ಅದ್ಭುತವಾಗಿದೆ. ಮನೆಗಳು G+2 ಅಂತ ಮನೆ, ಅದ್ಭುತವಾಗಿದ್ದಾವೆ ಮನೆ. ಈಗಾಗಲೇ ಸುಮಾರು ಜನ ಮನೆಯಲ್ಲಿ ವಾಸವಾಗಿದ್ದಾರೆ. ನೋಡಿ, ಇದೇ G+2 ಮನೆಗಳು, ಅದ್ಭುತವಾಗಿದ್ದಾವೆ ಮನೆಗಳು. ತೋರಿಸ್ತಾ ಇದ್ದೀನಿ ನೋಡಿ. ನಾನು ಗೋಡೆಗಳನ್ನ ಕಾಂಕ್ರೀಟಿಂದ ಮಾಡಿದ್ದಾರೆ ನೋಡಿ. ಎಸ್, ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಹೇಳ್ತಾ ಇದ್ದೀನಿ. ಈಗಾಗಲೇ ಆಶ್ರಯ ಯೋಜನೆ ಮನೆಗಳಿಗೆ ಅರ್ಜಿಯನ್ನು ಹಾಕ್ಬೋದಾ ಅಂತ ಕೇಳ್ತಾ ಇದ್ದೀರಿ. ಈಗ 1,800 ಮನೆಗಳಿಗೆ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ. SC STಗಳು 5,000 ಮೊದಲಿಗೆ ಕಟ್ಟಬೇಕು, ಇತರೆಯರು 8,000 ರೂಪಾಯಿಗಳನ್ನ ಕಟ್ಟಬೇಕು. ಅರ್ಜಿ ಹಾಕೋದು ಹೆಣ್ಮಕ್ಳ ಹೆಸರಲ್ಲಿ ಹಾಕಬೇಕು. ಅವರ ಆಧಾರ್ ಕಾರ್ಡು ಶಿವಮೊಗ್ಗದ ಅಡ್ರೆಸ್ಸೇ ಇರಬೇಕು, ರೇಷನ್ ಕಾರ್ಡ್ ಶಿವಮೊಗ್ಗದ್ದೇ ಇರಬೇಕು, ಆಮೇಲೆ ಅವ್ರದ್ದು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು, ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಬೇಕು. ಇವನ್ನೆಲ್ಲ ತಗೊಂಡು ಒಂದು ಸಣ್ಣ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಫೋಟೋ ತಗೊಂಡು ಶಿವಮೊಗ್ಗದ KSRTC ಬಸ್ ಟರ್ಮಿನಲ್ ಪಕ್ಕ ಇರ್ತಕ್ಕಂಥ SDP ಸರ್ವಿಸ್ ಸೆಂಟ್ರಿಗೆ ಬನ್ನಿ. ನಿಮ್ಗೆ ಅಲ್ಲಿ ಶಿವಮೊಗ್ಗ ವಿರೂಪಾಕ್ಷ ನಾನು ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.